ತಾಯಿ ಇವ ಎಟ್ಟೋಗಿ ಎದ್ದತ್ತಲ್ಲ. ಒಂದ್ಸರಿನೂ ಒಲಿ ಮೇಲೆ ಮಾಡೋಂದು ಅಭ್ಯಾಸ ಇಲ್ಲ. ಈ ಹಾಳದ ಕಟ್ಗಿನೂ ಹಸಿ ಇದಾವ. ಹೋಗಿ ಒಂದು ಅಳತಿ ಎದ್ದು ಬಿಟ್ಟದ. ಈ ಕೆಂಬೇರೆ ಹೋಗಿ ಇವ ತಾಯಿ ಆಗುವ ಆಯ್ತೇನೋ ಅಡಿಗೆ? ಹ್ಞೂ ರೀ ಅತ್ತಿ, ಅನ್ನ ಎಲ್ಲ ಆಗ್ಯದ್ರಿ. ಕೋಸಂಬರಿ ಇದೆಲ್ಲ ಮಾಡಿ ಇಟ್ಟಿನ್ರಿ. ಇದಿಟ್ಟು ಗಂಜಿ ಕೇಳಿವ್ರಿ ಪ್ರಮೀಳ, ಅದಕ್ಕದು ಗಂಜಿಗೆ ಇಟ್ಟಿನ್ರಿ. ಅದು ಅನ್ನ ಇನ್ನೊಂದು ಜರ ಕಿಚ್ಚಿಗೆ ಇದು ಆಗ್ಲಾಗತ್ತದ್ರಿ. ಉಮ್ಗೈಲಕ್ಕೆ ಬಿಟ್ಟಿನ್ರಿ. ಅತ್ತಿ ಒಲಿ ಮುಂದೆ ಆಗುವಲ್ರಿ ಅತ್ತಿ. ನನಗೆ ಒಂದೇ ದಿನಕ್ಕೆ ಭಾಳ ಹಿಂಗೆ ಉಸಿರು ಕಡ್ದಂಗೆ ಆಗಿಬಿಡ್ಲಾಕತ್ತದ್ರಿ. ಇದು ಹೊಗಿಗೆ ಕೆಮ್ಮಂದು ಹತ್ಲಾಗತ್ತದ. ನಂಗೆ ಆಗುವಲ್ರಿ ಅತ್ತಿ ಒಲಿ ಮೇಲೆ. ಒಂದೇ ಒಂದು ದಿನ ನಿನಗೆ ಒಲಿ ಮೇಲೆ ಮಾಡಿ ಹಾಕಂತ ಅಂದಿದ್ಗೆ ಇಟ್ಟು ಆಗಲ್ಲ ಅಂತ ಖಂಡಿತಾಗಿ ಹೇಳಕತ್ತೀರಿ. ನಾವು ಹೆಂಗೆ ನಡೆದಿರ್ಬೇಕು ನಮ್ಮ ಅತ್ತೆರ ಕೈಯಾಗ? ನಮ್ಮ ಅತ್ತೆರ ಕೈಯಾಗ ಹೆಂಗೆ ನಡೆದಿರ್ಬೇಕು ನಾವು? ಆಗಿನ ಕಾಲಕ್ಕಂತೂ ಗ್ಯಾಸೇ ಇದ್ದಿಲ್ಲ ಬಿಡು. ಒಲಿ ಮೇಲೆ ಸಾಯ್ಬೇಕಿತ್ತು ನಾವು ವರ್ಷಾಂಚಾರಿ. ಒಂದು ದಿನ ನಮ್ಗೆ ನೆಮ್ಮದಿ ಅನ್ನೋದು ಇರ್ತಿದ್ದಿಲ್ಲ. ಅದು ದಿನ ರೊಟ್ಟಿ ಬಡ್ದು ಹಾಕ್ತಿದ್ದೆವು ನಾವು. ಅವತ್ತೇನೋ ಒಂದೊಂದು ಬುಟ್ಟಿ ರೊಟ್ಟಿ ಬಡ್ದು ಮತ್ತೆಲ್ಲ ಅಡುಗೆ ಮಾಡಿಕೊಂಡು ಹೊಲಕ್ಕೆ ಹೋಗ್ತಿದ್ದೆವು ನಾವು. ನಿನಗೆ ಈಗಿನವರಿಗೆ ಮನೆಯಿಂದಿಟ್ಟು ಅಡುಗೆ ಮಾಡಿಕೊಂಡು ಕೂಡ್ರಿ ಅಂತಂದ್ರೆ ಆಗಲ್ಲ. ಅದು ಭೀ ಆಗಲ್ಲ, ಇದು ಭೀ ಆಗಲ್ಲ ಅಂತಂದ್ರೆ ಮತ್ತೆ ಏನಾಗ್ತದ ಕೈಲಿಂತ? ಅತ್ತಿ, ನಾನು ಅಡುಗೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳತ್ತಿಲ್ರಿ ಅತ್ತಿ. ನನಗೆ ಒಲಿ ಮೇಲೆ ಆಗುವಲ್ರಿ ಅತ್ತಿ. ಒಲಿ ಮೇಲೆ ಭಾಳ ತ್ರಾಸ ಆಗ್ಲಾಗತ್ತದ ನನಗೆ. ಅದ್ರಾಗ ಬೇರೆ ಇವು ಕಟ್ಗೆ ಹಸಿ ಅಂದ್ರೆ ಹಸಿ ಇದಾವ್ರಿ ಅತ್ತಿ, ಜಲ್ದಿ ಹತ್ತಲ್ಲ. ಭಾಳ ಇದು ಆಗ್ಲಾಗತ್ತದ ನನಗೆ. ಅದಕ್ಕೆ ಹೇಳಕತ್ತೀನಿ ರೀ ಅತ್ತಿ. ಇವತ್ತು ಬರೀ ಅನ್ನ ಇಷ್ಟೇ ಮಾಡೋದಿತ್ತು, ಅದಕ್ಕೆ ಮಾಡಿದ್ರಿ. ಈಗ ರೊಟ್ಟಿ ಇದು ಮಾಡೋದಿತ್ತು ಅಂತಂದ್ರೆ ನನಗೆ ಭಾಳ ಇದು ಆಗ್ಲಾಗತ್ತದ್ರಿ ಅತ್ತಿ. ಓಡಾಡೋಕೆ ಆಗುವಲ್ದು. ಅದಕ್ಕೆ ಹೇಳಕತ್ತೀನಿ ರೀ ಅತ್ತಿ. ನೀಲಕ್ಕೆ ಬರ್ಲಾರ್ದಕ್ಕಿ ಹಂಗ ಡೊಂಕ್ ಅಂದಿರಂತ ನಿನ್ನಂತಕಿನ ಕಾಣಿಸ್ತದ. ಅಲ್ಲ, ಒಲಿ ಮೇಲೆ ಅಂತ ಮಾಡೋಕ್ಕಾಗಲ್ಲಂತಿ. ಈಗ ನಮ್ಮ ಮನೆಗೆ ಗ್ಯಾಸೇ ಇದ್ದಿದ್ದಿಲ್ಲ. ನೀ ಸುರು ಬಂದಾಗಿನ ಹಿಡ್ಕೊಂಡು ಅಂತಂದ್ರೆ ಒಲಿ ಮೇಲೆ ಮಾಡ್ತಿದ್ದಿಲ್ಲ. ಮಾಡ್ತಿದ್ದಿಲ್ಲ ಒಲಿ ಮೇಲೆ ಮಾಡೋದು, ರಾಟಿ ಬೀಳ್ತಿದ್ದಿಲ್ಲ. ಹಂಗೇವಾ ಇಲ್ಲಂತ ತಿಳ್ಕೊಂಡು ಮಾಡಬೇಕು. ಇದು ಅತ್ತಿ ಮನೆ ಅದ, ತವ್ರ ಮನೆ ಅಲ್ಲ. ಅದು ಮರಿಬೇಡ, ನೆನಪಿಟ್ಕೊ. ಅತ್ತಿ ಮನೆಗ ಅತ್ತಿ ಹೆಂಗೆ ಹೇಳ್ತಾಳೆ ಹಂಗೆ ಮಾಡ್ಕೊಂಡು ಹೋದ್ರೆ ಬಾಳೆ ಆಗ್ತದ. ಇದ್ದಿಲ್ಲತ್ತಂದ್ರೆ ಇಲ್ಲ. ಬಾಳೆ ಅಲ್ಲಕ್ಕ ನಿನಗೇನು ಗಂಡನ ಕೈಯಾಗ ನಡೀತದ ತಗೋ. ಗಂಡಿಲ್ಲ ಏನಿಲ್ಲ, ನಿನಗೇನು ನಡೀತದ. ನಿನಗೆ ಮಾಡಿಲ್ಲ ಅಂತಂದ್ರೂ ನನಗೆ ಅದಕ್ಕೆ ಬೇಕು, ನಾನು ಹೋಗ್ತೀನಿ ತವ್ರ ಮನೆಗೆ ಕುಣ್ಕೋತಾ ಅಂತ ಹೇಳ್ತೀನಿ. ನೀನು ಬಿಟ್ಟರ ನಿನಗೆ ತವ್ರ ಮನೆಗೆ ಕಳಿಸ್ತೀನಿ ಅನ್ನೋದು ತಲೆನ ತೆಗೆದು ಹಾಕು. ಏನು ತವ್ರ ಮನೆಗೆ ಹೋಗಿರೋ ಆಣಿಗತ್ಲೆ ಇರ್ಬೇಕು ಅನ್ನೋದು ತಲೆನ ತೆಗೆದು ಹಾಕು. ನಾ ಇರತ್ಲೆ ಈ ಮನೆಯಿಂದ ನಿನಗೆ ಹೊರಗೆ ಕಳಿಸ್ದಲ್ಲ ಅವಾಗ ಹೇಳಿ. ನೀ ದರಿದ್ರ ಅನಿಷ್ಟ ಒಲಿ ಮುಂದೆ ಕುಂತು ಕಣ್ಣೀರು ಹಾಕಬಾರ್ದು. ನಿನಗೆ ನಿಮ್ಮವ್ವ ಇದೆಲ್ಲ ಕಲಿಸಿಲ್ ಕಾಣಿಸ್ತದ. ಅತ್ತಿ ಮನೆಗೆ ಹೋದಲ್ಲಿ ಬಂದಲ್ಲಿ ಹ್ಯಾಂಗಿರ್ಬೇಕು ತಗ್ಗಿ ಬಗ್ಗೆ ಅನ್ನೋದು ಕಲಿಸ್ರೆ ನೀ ಕಲಿಬೇಕಲ್ಲ. ನಿಮ್ಮವ್ವೇ ಕಲಿಸಿಲ್ಲ ಅಂತಂದ್ರೆ ನೀ ಎಲ್ಲಿ ಕಲಿಬೇಕು? ಇನ್ನು ನಿಮ್ಮವ್ವಗರ ಕುಣದ ಇಲ್ಲ ನೋಡಿದೆಲ್ಲ. ಇದು ನಿನಗೇನು ಹೇಳ್ಬೇಕು? ನಿನಗೆ ಅನಿಷ್ಟ ಕಣ್ಣೀರು ಹಾಕೋದು ಕುಂತು ಬಿಟ್ಟೋಡು ಮುಂಜಾನೆ. ಹಿಂಗಾಗಿ ದರಿದ್ರ ಬಿಡ್ಲಿಕ್ಕತ್ತದ. ನಮ್ಮ ಮನೆ ಯಾವಾಗ ಉದ್ಧಾರ ಆಗಬೇಕು? ಹಿಂಗೆ ಕಣ್ಣೀರು ಹಾಕೊಂಡು ಕೂತ್ರ ಯಾವಾಗ ನೋಡು ಏನು ಒಂದು ಮಾತು ಅನ್ನೋದು ಭಾಗಿಲ್ಲ, ಬಾಯನ್ ಮಾತು ಬರೋದು ಭಾಗಿಲ್ಲ. ಕಣ್ಣೀರು ಹಾಕೋದು ಕುಂತು ಬಿಡ್ತಾಳಷ್ಟೇ. ಹ್ಞೂ, ಹುಟ್ಟಿದು ಜಾತಕನೇ ಚಂದಿಲ್ಲ. ನೀನು ಹುಟ್ಟಿದು ಜಾತಕ ನಕ್ಷತ್ರನೇ ಚಂದಿಲ್ಲ ಕಾಣಿಸ್ತದ. ಅದಕ್ಕೆ ನನ್ನ ಮಗನಿಗೆ ಗಂಟು ಬಿದ್ದು ನನ್ನ ಮಗನಿಗೆ ನುಂಗಿ ಕುಂತಿ. ನೀನು ಇದ್ದಿಲ್ಲ ತಂದ್ರೆ ನನ್ನ ಮಗನಿಗೆ ಏನಾಗಿತ್ತು? ಮನಾರ್ ಚಂದಿದ್ದೀನಿ ನನ್ನ ಮಗ. ಎಲ್ಲ ನಿನ್ನ ಕಾಲು ಗುಣೋದ್ಲಿಂತ ಹೀಗೆಲ್ಲ ಆಯಿತು. ಇದ್ದಿದ್ದು ಒಂದು ಮಗನಿಗೆ ಕಳ್ಕೊಂಡೆ ನಾನು. ನೆನೆಸ್ಕೊಂಡ್ರೆ ಹೊಟ್ಯಾಗ ಬೆಂಕಿ ಬಿದ್ದಂಗೆ ಆಗ್ತದ. ಹೆತ್ತ ತಾಯಿ ಸಂಕಟ ನಿನಗೇನು ಗೊತ್ತಿರ್ತದ? ನಿನಗೆ ತವ್ರ ಮನೆಗೆ ಕಳಿಸ್ತಾರ ಹೋತಿ, ಇನ್ನೊಬ್ಬರ ಮನೆಗೆ ಕೊಟ್ಟು ಕಳಿಸ್ತಾರ ಲಗ್ನ ಮಾಡಿ, ಇನ್ನೊಂದು ಮನೆ ಕಟ್ಕೊಂಡು ಹೋತಿ. ನಮ್ದು ಹೇಳಿಲಿ, ನಮ್ಮದು ಇಬ್ಬರು ಮುದುಕಿ ಇರ್ತೇವು. ಕಡಿತನ ನಮ್ಗೆ ಸಾಯಂಕಾಲಕ್ಕೆ ಯಾರು ನಮಗೆ ನೀರು ಅನ್ನ ಕೊಡ್ತಾರ? ಇದ್ದಿದ್ದೊಂದು ಮಗನಿಗೆ ನುಂಗಿ ಕುಂತಿ ನೀನು. ಯಾರು ನೋಡ್ಬೇಕು ನಮಗೆ? ಯಾರು ನೋಡ್ತಾರೆ ನಮಗೆ? ಈಗ ನಿಂದೆಲ್ಲ ನಾಟಕ ಗೊತ್ತದ. ನನಗೆಲ್ಲ ಗೊತ್ತಾಗೆ ನಿನಗೆ ಇಲ್ಲಿ ಕರೆಸ್ಕೊಂಡಿನಿ. ಗೊತ್ತೇನ? ಇನ್ನೊಂದು ಗೊತ್ತೇನ ನಿನಗೆ? ಈಗ ಹೇಳ್ತೀನಿ ಕೇಳು. ನಾನು ಕಾಲು ಮುರಿದಂತ ಹೇಳಿ ತಿಳಿದ ನೀ ಏನು ಬಂದಿದ್ದಲ್ಲ, ನನಗೆ ಕಾಲೇ ಮುರಿದಿದ್ದಿಲ್ಲ. ಗೊತ್ತೇನು ನಿನಗೆ? ನನಗೆ ಕಾಲೇ ಮುರಿದಿದ್ದಿಲ್ಲ. ಏನು ಹೇಳತ್ತೀರಿ ನೀವು? ಅಂದ್ರೆ ನೀವು ನಾಟಕ ಮಾಡಿರಿ ನನಗೆ ಕರೆಸ್ಕೊಂಬಸಲಿಂದು? ನನಗೇನು ಅಂಜಿಕೆ ಏನೋ ನಿಂದು? ಹೌದು ನೋಡು, ನಿನಗೆ ಕರೆಸ್ಕೊಂಬಸಲಿಂದ ನಾನು ನಾಟಕ ಮಾಡೀನಿ. ನನಗೆ ನೀ ನನ್ನ ಮಗನಿಗೆ ನುಂಗಿದನ್ನ ಸಂಕಟ ದಿನ ಕಾಡ್ಲಕತ್ತಿತ್ತು. ನಿನಗೆ ಹೆಂಗಾರ ಮಾಡಿ ಚಿತ್ರ ಹಿಂಸೆ ಕೊಡ್ಬೇಕಂಥೇಳಿ ನಿನಗೆ ಕರೆಸ್ಕೊಂಡೀನಿ. ನಿಮ್ಮ ಮನೆಗೆ ನಿನಗೆ ಬೇರೆ ಕಡೆಗೆ ಲಗ್ನ ಮಾಡಿ ಕಳಿಸ್ಬೇಕನ್ನೋ ಇಚ್ಛಾರ್ನಾಗೆ ಇದ್ದಿರೋರು. ಇನ್ನು ಮಾತರಿಕಿ ನನ್ನ ಕೈಯನ್ನು ತಪ್ಪಿಸ್ಕೊಂಡು ಹೋತಾಳ ಬಾ ಅಂಥೇಳಿ ನಾನು ನಿನಗೆ ಹಿಂಗೆ ನಾಟಕ ಮಾಡಿ ಕರೆಸ್ಕೊಂಡಿ ನೋಡು. ಏನು ಮಾಡ್ತೀಗ ನೀನು? ಏನು ಮಾಡಂಗಿದ್ದೀನಿ ನೀನು?
ಏನು ಮಾಡಂಗಿದ್ದಿ? ಅಂದ್ರೆ ನೀವು ಯಾವತ್ತೂ ನನಗೆ ನಿಮ್ಮ ಮಗಳಂತೆ ತಿಳ್ಕೊಳ್ಳೇ ಇಲ್ಲ. ನನಗೆ ನೀವು ತೋರಿಸಿ ಪ್ರೀತಿ ಕಾಳಜಿ ಇದೆಲ್ಲ ಬರೀ ನಾಟಕ ಅಂತೇಳಿ ಇವತ್ತು ಗೊತ್ತಾಯ್ತತ್ತಿ ನನಗೆ. ನಾನು ನನ್ನ ತಾಯಿಗಿನ್ನ ಹೆಚ್ಚಿಗೆ ನೋಡ್ಕೊಂಡೆ ನಿಮಗೆ. ನನ್ನ ತಾಯಿನೇ ಅಂತ ತಿಳ್ಕೊಂಡಿದ್ದೆ ನಾನು ಯಾವತ್ತೂ ಇವ್ರು ನಮ್ಮ ಅತ್ತಿ ನನ್ನ ತಾಯಿ ಅಂಥೇಳಿ ನಿಮ್ಮಿಬ್ಬರದಾಗ ನಾನು ಬೇರೆ ಬೇರೆ ರೀತಿ ನಡ್ಕೊಂಡೇ ಇಲ್ಲ. ನಿಮಗೆ ನನ್ನ ತಾಯಿನೇ ಅಂತ ತಿಳ್ಕೊಂಡಿದ್ದೆ. ಆದ್ರೆ ನೀವು ನನ್ನ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸ್ತೀರ ಅಂಥೇಳಿ ನನಗೆ ಗೊತ್ತಿದ್ದಿದ್ದಿಲ್ಲ ಅತ್ತಿ. ನಾನು ಇಂಥದ್ದು ತಪ್ಪು ಏನು ಮಾಡೀನಿ ಅಂಥೇಳಿ ನನಗೆ ಗೊತ್ತಾಗವಲ್ದತ್ತಿ. ಇಷ್ಟೊಂದು ದ್ವೇಷ ಕಾರ್ತೀರಿ ನೀವು. ನಾನು ಈ ಮನೆಗೆ ಲಗ್ನಾಗಿ ಬಂದಿದ್ದು ಹಿಡ್ಕೊಂಡು ನೀವು ನನ್ನ ಮೇಲೆ ದ್ವೇಷ ಸಾಧಿಸ್ತಿರಲ್ಲ, ಅಂಥ ತಪ್ಪು ನಾನು ಏನು ಮಾಡೀನಿ? ನಾನೇನು ನಿಮ್ಮ ಇಷ್ಟ ಇಲ್ಲದೆ ನಿಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ನಿಮ್ಮ ಮಗನಿಗೇನು ಲಗ್ನಾಗಿ ಬಂದಿನೇ? ಇಲ್ಲ, ಎಲ್ಲರೂ ದೊಡ್ಡ ದೊಡ್ಡವ್ರು ನೀವೇ ನೋಡಿ ಮಾಡಿದ ಲಗ್ನ ನಮ್ಮದು. ಇನ್ನು ಮತ್ತು ನನ್ನ ಮೇಲೆ ನೀವು ಯಾಕೆ ಇಷ್ಟೊಂದು ದ್ವೇಷ ಸಾಧಿಸ್ತೀರಿ ಅತ್ತಿ? ಮನುಷ್ಯ ಒಬ್ಬರಿಗೆ ದ್ವೇಷ ಸಾಧಿಸ್ತದಂದ್ರೆ ಅದಕ್ಕೊಂದು ಏನಾರ ಒಂದು ಕಾರಣರ ಇರಬೇಕು. ಯಾಕೆ ನನಗೆ ನೀವು ಹಿಂಗೆ ಮಾಡ್ತೀರ ಅನ್ನೋದೇ ನನಗೆ ಗೊತ್ತಾಗುವಲ್ದು. ಕಾರಣ ಬೇಕಾ ನಿನಗೆ? ಕಾರಣ ಹೇಳ್ತೀನಿ ಕೇಳು. ನಾನು ನಿನಗೆ ಚಂದ ನೋಡ್ಕೊತಿದ್ದಾನೋ ಬಿಡ್ತಿದ್ದಾನೋ ಗೊತ್ತಿಲ್ಲ. ಆದ್ರೆ ನೀನು ಲಗ್ನಾಗಿ ಬಂದಿದ್ದು ಒಂದು ತಿಂಗಳಿಗೆ ನನ್ನ ಮಗನಿಗೆ ನಿನ್ನ ಕೈಗೊಂಬಿಗತ್ಲೆ ಕುಣಿಸ್ಲಿಕ್ಕೆ ಚಾಲೂ ಮಾಡಿದೆ. ಏನೇ ಕೇಳೋದಿದ್ರು ನನ್ನ ಹೆಂಡ್ತಿಗೆ, ಏನೇ ಕೇಳೋದಿದ್ರು ಪೈಲೆ ನನ್ನ ಹೆಂಡ್ತಿಗೆ ಹೇಳ್ತೀನಿ. ಏನೇ ಒಂದು ಖುಷಿ ಸಮಾಚಾರ ಏನೋ ಒಂದು ಆಯ್ತು ಅಂದ್ರೂ ಪೈಲೆ ನನ್ನ ಹೆಂಡ್ತಿನೇ ಕಾರಣ, ನನ್ನ ಹೆಂಡ್ತಿನೇ ಕಾರಣ. ನನ್ನ ಹೆಂಡ್ತಿಲಿಂತೆ ಇಷ್ಟೆಲ್ಲ ಆಗ್ಲತ್ತದ. ಎಲ್ಲಕ್ಕ ನಿನಗೆ ಮುಂದೆ ಮಾಡವ. ಒಂದರ ಒಂದಿನ ಉಂಡಿದೆ ಯವ್ವ, ತಿಂದಿದೆ ಯವ್ವ, ನಿನಗೇನು ಬೇಕು ಏನು ಬೇಡ ಅಂಥೇಳಿ ಕೇಳೇ ನಂದಿ? ಏನಿಲ್ಲ. ನನ್ನ ಮಗ ಮೊದಲ ನೀನು ಕಟ್ಕೊಂಬಕ್ಕಿನ್ನ ಮೊದಲು ನನಗೆ ನಾವು ಊಟ ಮಾಡತನ ನನ್ನ ಮಗ ಊಟ ಮಾಡ್ತಿದ್ದಿಲ್ಲ. ಗೊತ್ತೇನು ನಿನಗೆ? ಗೊತ್ತೇನು ನಿನಗೆ? ನನ್ನ ಮಗ ದುಡ್ದಿದ್ದು 1 ರೂಪಾಯಿನೂ ತನ್ನ ಹಿಂದೆ ಕಡೆಗೆ ಇಟ್ಕೊಂಬಲ್ದೆ ನನ್ನ ಕೈಯಾಗ ತಂದು ಕೊಡ್ತಿದ್ದ. ಪ್ರತಿಯೊಂದು ನನಗೆ ಏನು ಕೇಳಾರ್ದೆ ಮಾಡ್ತಿದ್ದಿಲ್ಲ. ಆದ್ರೆ ನೀ ಬಂದಳಕ ನನಗೇ ಮರೆತು ಬಿಟ್ಟ ನನ್ನ ಮಗ. ಹೋಗ್ಲಂತೆ ಅದಕ್ಕೂ ಸುಮ್ಕೂತ ನಾನು. ಹೋಗಲಿ ಹೆಂಗೆ ಅಲ್ಲಿ ನನ್ನ ಮಗ ನನ್ನ ಕಣ್ಣು ಮುಂದೆ ಹನ ಅಂತಲ್ಲ ಸುಮ್ಕೂತ ನಾನು. ಆದ್ರೆ ನೀನು ನಿನ್ನ ಅನಿಷ್ಟ ಕಾಲ್ಗುಣದ್ಲಿಂತ ನನ್ನ ಮಗ ಈ ಭೂಮಿ ಮೇಲೆ ಇಲ್ದಂಗೆ ಮಾಡಿಬಿಟ್ಟಲ್ಲ. ಇನ್ನು ನಿನ್ನ ಮೇಲೆ ನನಗೆ ಸಿಟ್ಟು ಬೆಳಲೇನು? ಬೆಳಲೇನು? ಲಗ್ನಾಗಿ ಬಂದಳಕ್ಕೆ ನನಗೆ ನನ್ನ ಮಗನಿಗೆ ದೂರ ಮಾಡ್ದಕ್ಕೆ ನೀನು. ಇನ್ನು ಈಗ ನನ್ನ ಮಗನಿಗೆ ಭೂಮಿ ಮೇಲೆ ನಿಂತೇ ದೂರ ಮಾಡಿದ್ದೀನಿ ನೀನು. ನಿನಗೆ ನಾನು ಸುಮ್ಮನೆ ಬಿಡ್ತೀನೇನು? ಎಲ್ಲ ಆಗಿದೆ ನಿನ್ಲಿಂತ ನಿನ್ನ ಅನಿಷ್ಟ ಕಾಲ್ಗುಣದ್ಲಿಂತೆ ಆಗ್ಯದ. ನಾ ಹೇಳ್ತೀನಿ ಕೇಳು, ನಿನ್ನ ಕಾಲ್ಗುಣದ್ಲಿಂತೆ ಆಗ್ಯದ. ಅಷ್ಟು ವರ್ಷ ಅವನಿಗೆ ಏನೂ ಆಗ್ಲಾರ್ದು ನೀ ನಮ್ಮ ಮನೆಗೆ ಬಂದಳಕ್ಕೆ ಯಾಕೆ ಆಗಬೇಕು? ನಿನ್ನ ದರಿದ್ರ ಕಾಲ್ಗುಣದ್ಲಿಂತೆ. ನಾನೆಲ್ಲ ಒಂದು ಕಡೆ ಕೇಳಿನ ಬಿಡು. ನಿಂದು ಅನಿಷ್ಟ ಕಾಲ್ಗುಣ, ನೀನು ಹುಟ್ಟಿದ ರಾಸಿನೇ ಚಂದಿಲ್ಲತ್ತೆ ಹೇಳ್ಯಾರ ಅವರು. ನಿನ್ನ ದರಿದ್ರ ಕಾಲ್ಗುಣದ್ಲಿಂತೆ ಹಿಂಗಾಗ್ಯದ. ನಂದು ಮಗನಿಗೆ ನೋಡ್ಕೊತೀನಿ. ಈ ಮನೆ ವಂಶದ ಕುಡಿ ನಿನ್ನ ಹೊಟ್ಟೆಗದ ಅನ್ನೋ ಒಂದೇ ಕಾರಣಕ್ಕೆ ಸುಮ್ಕೂತೀನಿ ನಾನು. ಇದ್ದಿಲ್ಲಂದ್ರೇನು ನಿನಗೆ ನಾನು ಹಿಂಗೆ ಕೈನೂ ಕಾಯಲ್ಲ. ನಿನಗೆ ಇಷ್ಟೊಂದು ನಾನು ಕಾಯಕಿನೇ ಇಲ್ಲ. ನಿನ್ನ ಕಾಲಕ್ಕೆ ಹಾಕಿ ತುಳಿದು ಹೊಸಕ್ಕೆ ಹಾಕಿಬಿಡ್ತಿದ್ದ. ನಿನಗೆ ಗೊತ್ತೇನು? ನಿನಗೆ ಮಾತ್ರ ನಾನು ಮುಕ್ತಿ ಕೊಡೋದು ಸಾಧ್ಯನೇ ಇಲ್ಲ ಅಂತ ಇಟ್ಕೋ. ಈ ಜನ್ಮದಾಗಂತರೂ ಸಾಧ್ಯ ಇಲ್ಲ. ನೀ ಮರ್ತು ಬಿಡು. ನೀನು ಬೇರೆದವ್ರ ಮನೆಗೆ ಹೋಗಿ ಅವ್ರ ಮನೆ ದೀಪ ಬೆಳಗ್ತೀನಿ ಮಾಡ್ತೀನಿ ಅನ್ನೋದು ಮರ್ತು ಬಿಡು. ನಿಂದು ಜೀವನ ಇನ್ನು ಇದೇ ಮನ್ಯಾಗ ಇದೇ ಕತ್ತಲ ಕ್ವಾಣೆಗೆ ಕೊಡಿಬೇಕು ನೀನು. ಕಡಿತನ ಹಿಂಗೆ ಕೊಡಿಬೇಕು ನೀನು. ನೋಡಿದ್ರೆ ನನ್ನ ಮೈ ಉರಿತದ. ನೀನು ಜಾಡಿಸತ್ತ ಒತ್ತು ಬಿಡ್ಲೇರ ಅಂತೇಳಿ ಅನ್ನಷ್ಟು ಸಿಟ್ಟು ಇರ್ತದೆ ನನಗೆ. ಅಟ್ಟು ಬೆಂಕಿ ಬರ್ತದೆ ನೀನು ಮಾರಿ. ನೀನು ಅನಿಷ್ಟ ಮಾರಿ ನೋಡೋಕ್ಕಾಗಲ್ಲ ನನಗೆ. ಹೋಗ್ಲತ್ತ ಸಹಿಸ್ಕೊಂಡಿನಿ. ಈ ಮನಿದು ವಾರಸ್ದಾರ ಬೆಳೆಯಕತ್ತ ನನ್ನ ಒಂದೇ ಕಾರಣಕ್ಕೆ ಸುಮ್ಕೂತೀನಿ ನಾನು. ಇದ್ದಿಲ್ಲತ್ತಂದ್ರೆ ನಿನಗೆ ನಾನು ಬರೋ ಸಿಟ್ಟಿಗೆ ನೀನು ಕುತ್ತಿಗೆನೇ ಒತ್ತಿ ಹಾಕಿಬಿಡ್ತೀನಿ. ನಿನಗೆ ಒಲೆಂದು ಬೆಂಕಿ ತೊಗೊಂಡೆ ಸುಟ್ಟೆ ಹಾಕಿಬಿಡ್ತಿದ್ದೆ ನಿನಗೆ ನಾನು. ಬಡ್ಕೊಂಡ ನನ್ನ ಮಗನಿಗೆ ಎಷ್ಟು ಬಡ್ಕೊಟ. ಹೆಣ್ಣು ನೋಡಕ್ಕೆ ಹೋದಾಗ ಬ್ಯಾಡು ಯಪ್ಪ ಬ್ಯಾಡ, ಇದ್ರ ಮಾರಿ ರಾವು ಬಿಡ್ದಂಗದ, ಬ್ಯಾಡ ಇದಕ್ಕೆ ಯಾಕೆ ಕಟ್ಕೋತಿ, ಬ್ಯಾಡ ಬೇರೆ ಕಡೆಗೆ ನೋಡಮ್ಮಿ ಅಂತ ಎಷ್ಟು ಹೇಳ್ದೆ ನಾನು. ಕೇಳಿಲ್ಲ. ಎಷ್ಟೋ ಹುಡುಗಿಯರಿಗೆ ನೋಡಿ ಬ್ಯಾಡ ಅಂತ ಅಂದ ಮಗ ಅದೇನು ಚಂದ ನೋಡ್ದು ನಿನ್ನ ಮುಖದ ಮೇಲೆ ಕುಣೀಲಕತ್ತ. ನಿಕ್ಕಿಗೆ ಕಟ್ಕೋತೀನಿ ಅಂತೇಳಿ ಕಟ್ಕೊಂಡು ನಮ್ಮ ಮನೆಗೆ ಬಂದು ಒಂದು ಜೀವಕ್ಕೆ ನೆಮ್ಮದಿ ಇಲ್ದಂಗೆ ಮಾಡಿಬಿಟ್ಟು ನೀನು. ನಮ್ಮ ಮನೆ ಅನ್ನೋದು ಸ್ಮಶಾನ ಮಾಡಿಬಿಟ್ಟಿದ್ದೀನಿ ನೀನು ದಾರಿದ್ರ್ಯದಕ್ಕೆ. ಇನ್ನೊಂದು ಇಷ್ಟು ದಿನ ನಾನು ಈ ಮನೆದು ವಂಶದ ಕುಡಿ ನಿನ್ನ ಹೊಟ್ಟೆಗದ ಅಂತೇಳಿ ಸುಮ್ಕೂತೀನಿ. ಅದು ಗಂಡು ಮಗು ಇತ್ತು ಚಲೋ, ಇಲ್ಲ ಏನಾರ ಅದು ಹೆಣ್ಣು ಇತ್ತು ನಿನಗ ಅದಕ್ಕೆ ಇಬ್ಬರಿಗೆ ನಾನು ತಿಥಿ ಮಾಡಿಬಿಡ್ತೀನಿ. ನೆನಪಿಟ್ಕೋ. ಗಂಡು ಮಗು ಹುಟ್ಟಿದ್ರೆ ನಮ್ಮ ಅತ್ತಿ ನಂಗೆ ಚಂದ ನೋಡ್ಕೋತಾಳ ಅನ್ನೋ ಭ್ರಮಿದಾಗ ಬದುಕಬೇಡ. ನೀ ಹೆಂಗೆ ನನಗೆ ನಿನ್ನ ಮಗನಿಂದ ದೂರ ಮಾಡಿದಲ್ಲ ಹಂಗೆ ನಾನು ನಿನಗೆ
ನಿನ್ನ ಮಗನ್ಲೆತ್ತು ದೂರ ಮಾಡ್ತೀನಿ ಅಷ್ಟೇ. ನಿಮ್ಮವ್ವ ಸತ್ತು ಹೋಗ್ಯಾಳಪ್ಪ ಅಂತ ಹೇಳ್ತೀನಿ. ಹಂಗಂತೇಳಿ ನಿನಗೆ ಸಾಯಿಸ್ತೀನಂತೆ ತಿಳ್ಕೊಬೇಡ. ನಿನಗೆ ಒಂದೇ ಸರಿ ಸಾಯಿಸ್ರೆ ನಂಗೆ ಸಮಾಧಾನ ಆಗಲ್ಲ. ನಿನ್ನ ದಿನಾಲು ಸತ್ತು 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 ಬದುಕಬೇಕು. ನಿನಗೊಂದು ಕ್ವಾಣೆಗೆ ಹಾಕಿ ಬಿಡ್ತೀನಿ. ಏನು ಕ್ವಾಣೆಗೆ ಹಾಕಿಬಿಡ್ತೀನಿ. ಯಾರ್ದಾರ ಮುಂದೆ ನಿನ್ನ ತವ್ರ ಮನೆಯವ್ರ ಮುಂದೆ ಬಾಯಿ ಬಿಟ್ಟು ಮುಗೀತಂತೇಳಿ ಅವತ್ತೇ ಅವತ್ತೇ ನನಗೇನು ಮಾಡ್ಬೇಕು ಅದು ಮಾಡ್ತೀನಿ. ಅತ್ತಿ ನಿಮ್ಮ ಕಾಲಿಗೆ ಬಿದ್ದು ಕೇಳ್ಕೊತೀನಿ ರೀ ಅತ್ತಿ. ನನ್ನಿಂದ ನನ್ನ ಕೂಸಿಗೆ ದೂರ ಮಾಡಬೇಡ್ರಿ ಅತ್ತಿ. ನಾನೇನು ತಪ್ಪು ಮಾಡಿಲ್ಲ ಅತ್ತಿ. ನಾನು ಏನು ತಪ್ಪು ಮಾಡಿಲ್ಲ. ಅದು ಏನೋ ಕೆಟ್ಟಗಳಿಗೆ ಏನೇನೋ ಆಗಿಬಿಡ್ತು. ನೀವು ಎಲ್ಲದಕ್ಕೂ ನನ್ನ ಮೇಲೆ ಹಾಕಿ ಹಿಂಗೆ ಕಟ್ಟೋರು ಆಗಬೇಡ್ರಿ ಅತ್ತಿ. ನನಗೆ ನನ್ನ ಕೂಸಿನ್ಲಿಂದ ದೂರ ಮಾಡಬೇಡ್ರಿ. ನಾನೀಗೆ ನಿಮ್ಮ ಮಗನಿಗೆ ಕಳ್ಕೊಂಡು ಸತ್ತು ಸತ್ತು ಬದುಕ್ಲಕತ್ತೀನಿ. ಇನ್ನು ನೀವು ನನಗೆ ನನ್ನ ಕೂಸಿನ್ಲಿಂದ ದೂರ ಮಾಡಿದ್ರೆ ನನ್ನ ಬದುಕಿಗೆ ಅರ್ಥನೇ ಇರಲ್ರಿ ಅತ್ತಿ. ನಾನು ಆ ಕೂಸಿನ ಮುಖ ನೋಡಿರ ಬದುಕರಾಯ್ತು ಅಂಥೇಳಿ ನಾನು ಅದ್ರ ಸಲಿಂದ ಬದುಕ್ಲಕತ್ತೀನಿ ರೀ ಅತ್ತಿ. ನನಗೇನು ಈ ಜೀವನ ಏನು ಬೇಕಾಗಿಲ್ಲ ಅತ್ತಿ. ನನಗೆ ಈ ಜೀವನದ ಮೇಲೆ ಆಸೆನೂ ಇಲ್ಲ. ಆ ದೇವ್ರು ಏನೋ ಒಂದು ಆಸರೆ ಕೊಡ್ಲಾಗತ್ತಾನಲ್ಲ ನನ್ನ ಕೂಸಿನ ಮುಖಾಂತರ ಅಂಥೇಳಿ ಬದುಕಿನ್ರಿ ಅಷ್ಟೆ ಅತ್ತಿ. ನಾವು ಎಲ್ಲೋ ಕಣ್ಮರಿಯಾಗಿ ಬದುಕೋತೇವೆ. ನಿಮ್ಮ ಕಾಲಿಗೆ ಬಿದ್ದು ಕೇಳ್ಕೊತೀವಿ ರೀ. ನಮ್ಮ ನೆರಳು ನಿಮ್ಮ ಮ್ಯಾಲೆ ಬೀಳಕ್ಕೆ ಬಿಡಲ್ಲ. ನಾವು ಅಷ್ಟು ದೂರ ಹೋಗ್ತೀವಿ ಅತ್ತಿ. ನಮಗೆ ಈ ಕಷ್ಟ ಕೊಡಬೇಡ್ರಿ ಅತ್ತಿ. ನಾನು ಯಾರ ಮುಂದೆ ಬಾಯಿ ಬಿಡಲ್ರಿ ಅತ್ತಿ. ನನ್ನ ತವ್ರ ಮನೆಗೂ ಹೋಗಲ್ಲ. ಎಲ್ಲೋ ದೂರ ಹೋಗಿ ಬದುಕೋತೀನಿ ಅತ್ತಿ. ನಮಗೆ ಈ ಜೀವ ಭಿಕ್ಷೆ ಕೊಡ್ರಿ ಅತ್ತಿ. ನನಗಿಲ್ಲಿಂದ ಹೋಲಕ್ಕೆ ಬಿಡ್ರಿ ಅತ್ತಿ. ನಿಮ್ಮ ಕಾಲಿಗೆ ಬಿದ್ದು ಕೇಳ್ಕೊತೀನಿ ಅತ್ತಿ. ನೀವು ನಿಮ್ಮ ಮಗನಿಗೆ ಕಳ್ಕೊಂಡು ಎಷ್ಟು ಕಷ್ಟಪಡ್ಲತ್ತೀರಲ್ಲ, ನಾನು ನನ್ನ ಗಂಡ ಕಳ್ಕೊಂಡು ಅಷ್ಟೇ ಕಷ್ಟಪಡ್ಲತ್ತೀನಿ ಅತ್ತಿ. ನನಗೂ ಕಷ್ಟ ಆಗ್ತದ್ರಿ ಅತ್ತಿ. ಕಡಿತನ ಗಂಡಿಲ್ದೆ ಬದುಕಬೇಕಲ್ಲ. ನಾನು ಹುಟ್ಟ ಕೂಸು ಅಪ್ಪಿಲ್ದೆ ಬದುಕಬೇಕಲ್ಲ ಅಂತ ನನಗೂ ಕಷ್ಟ ಆಗ್ತದ್ರಿ ಅತ್ತಿ. ನೆನೆಸ್ಕೊಂಡ್ರೆ ಅದು ಹೆಂಗೆ ನೀವು ನನಗೆ ಕಷ್ಟ ಇಲ್ಲ ಅಂತ ಹೇಳಿ ಅನ್ಕೋತೀರಿ ಅತ್ತಿ. ಒಂದು ಜರ ನನ್ನ ಜಾಗದಾಗ ನಿಂತು ವಿಚಾರ ಮಾಡ್ರಿ ಅತ್ತಿ. ಇಷ್ಟೊಂದು ಕಟಕರ ಆಗಬೇಡ್ರಿ ಅತ್ತಿ. ನಿಮ್ಮ ಕಾಲಿಗೆ ಬಿದ್ದು ಹೇಳ್ಕೊತೀನಿ ಅತ್ತಿ. ಹಿಂಗೆ ಮಾಡಬೇಡ್ರಿ ಅತ್ತಿ. ಹಿಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ತೂ ಅನಿಷ್ಟ ನನ್ನ ಕಾಲು ಬಿಡು. ದರಿದ್ರ ದರಿದ್ರ ಅಂದ್ರೆ ನಮ್ಮ ಅತ್ತಿ ಯಾವತ್ತೂ ಬದಲಿನೇ ಆಗಲ್ಲ. ಬದಲಿ ಆಗೇ ಇಲ್ಲ. ನನಗೆ ಕರೆಸ್ಕೊಳಕ ನಾಟಕ ಮಾಡ್ರ ಇವರು. ನಮ್ಮ ಅತ್ತಿ ಈ ಮಟ್ಟಿಗೆ ಹಿಂಗೆ ಮಾಡ್ತಾಳಂತ ನಾ ಯಾವತ್ತೂ ಅಂದ್ಕೊಂಡಿಲ್ಲ. ದೇವ್ರೆ, ಅಂದ್ರೆ ಈ ಮನ್ಯಾಗ ನನ್ನ ಜೀವಕ್ಕೂ ನನ್ನ ಕೂಸಿನ ಜೀವಕ್ಕೂ ಏನೂ ರಕ್ಷಣೆನೇ ಇಲ್ಲ. ಅಂದ್ರೆ ಹೆಣ್ಣು ಹುಟ್ಟುತ್ತಂದ್ರೆ ನಮ್ಮ ಅತ್ತಿ ಆ ಖುಷಿಗೆ ನನಗೆ ಇಬ್ಬರಿಗಿನ ಸಾಯಿಸಿಬಿಡ್ತಾಳ. ಇಷ್ಟೊಂದು ಕಟಕದ ನಮ್ಮ ಅತ್ತಿ ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ಒಂದು ಮನುಷ್ಯನ ಜೀವ ತೆಗೆಷ್ಟು ಮಟ್ಟಿಗೆ ಕಟಕದಾಳ ಅಂತ ಇವತ್ತೇ ಗೊತ್ತಾಯ್ತು. ದೇವ್ರೆ, ನನ್ನ ಖುಷಿ ಕಾಪಾಡಪ್ಪ. ಎಲ್ಲರ ಹತ್ರ ಒಂದು ರಿಕ್ವೆಸ್ಟು, ಪ್ಲೀಸ್ ಯಾರೆಲ್ಲ ಕತೆ ನೋಡ್ತಿರಲ್ರಿ ಒಂದು ಲೈಕ್ ಕೊಟ್ಟು ನೋಡ್ರಿ. ಹಾಗೆ ಫಸ್ಟ್ ಟೈಮು ಯಾರು ನಮ್ಮ ಚಾನಲ್ ನೋಡ್ಲಾಕತ್ತಿರಲ್ರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನೋಟಿಫಿಕೇಷನ್ ಬಟನ್ ಆನ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಸಬ್ಸ್ಕ್ರಿಪ್ಷನಿಗೆ ಯಾವುದೋ ಅಮೌಂಟು ಪೇ ಮಾಡೋದಿರಲ್ರಿ, ಕಂಪ್ಲೀಟ್ ಫ್ರೀ ಇರ್ತದೆ. ಇನ್ನು ನೋಟಿಫಿಕೇಷನ್ ಯಾಕೆ ಆನ್ ಮಾಡ್ಕೋಬೇಕಂತಂದ್ರೆ ನೀವು ಯಾವಾಗ ನಾನು ಕತೆ ಹಾಕ್ದ್ರೂ ಅದು ನಿಮ್ಗೆ ನೋಟಿಫಿಕೇಷನ್ ಬರ್ತಿರ್ತದ್ರಿ. ಸೊ ನೀವು ಯಾವಾಗ ಫ್ರೀ ಇರ್ತೀರಲ್ರಿ ಅದು ಕತೆನ ನೀವು ನೋಡ್ಬೋದು. ಹಾಗೆ ಫಸ್ಟ್ ಟೈಮ್ ಯಾರು ನೋಡ್ಲಾಕತ್ತಿರಲ್ರಿ ಈ ಕತೆ ಅವರಿಗೆ ಸ್ವಲ್ಪ ಅರ್ಥ ಆಗಂಗಿಲ್ಲ. ಸೊ ಪಾರ್ಟ್ 1 ನಿಂತ ನೋಡಿದ್ರೆ ಕತೆ ಕಂಪ್ಲೀಟಾಗಿ ಅರ್ಥ ಆಗ್ತದೆ. ನಿಮಗೆ ಪಾರ್ಟ್ 1 ಡೈರೆಕ್ಟಾಗಿ ಬೇಕಂತಂದ್ರೆ ಪ್ಲೇ ಲಿಸ್ಟ್ನಾಗ ನಾನು ವಿಧವೆ ಬದುಕು ಅಂಥೇಳಿ ಒಂದು ಟಾಪಿಕ್ ಹಾಕೀನಿ. ಅದರ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂತಂದ್ರೆ ಎಲ್ಲ ಪಾರ್ಟ್ ಎಲ್ಲ ಎಪಿಸೋಡು ನಿಮಗೆ ಅದ್ರಾಗ ಕಾಣಿಸ್ತದ್ರಿ. ನೀವು ಕಂಪ್ಲೀಟಾಗಿ ಕತೆಗಳು ನೋಡ್ಬೋದು. ದಯವಿಟ್ಟು ಸಪೋರ್ಟ್ ಮಾಡಿರಿ ಅಂಥೇಳಿ ಕೇಳ್ಕೊತೀನಿ. ನೀವೆಷ್ಟು ಸಪೋರ್ಟ್ ಮಾಡ್ತೀರಿ ಅಷ್ಟು ನನಗೆ ಕತೆ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಬರ್ತದ್ರಿ. ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿರಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪಿಗೆ ಫೇಸ್ಬುಕ್ಕಿಗೆ ಎಲ್ಲನೂ ಶೇರ್ ಮಾಡಿರಿ. ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.